ಮನಸ್ಸು. ನಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣ. ಯಾವುದೇ ಬಂಧನಕ್ಕಾಗಲಿ ಅಥವಾ ಬಿಡುಗಡೆಗಾಗಲಿ ಮನಸ್ಸೇ ಕಾರಣ. ಅದನ್ನೇ ನಾವು ಬದಲಾಯಿಸ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ಹೀಗೆ ಪರಮಾತ್ಮನನ್ನು ಸೇರಬಹುದು. ಅಲ್ಲಿ ನಾನು ಮಾತ್ರ ಬದಲಾಗುತ್ತದೆ, ಇಡೀ ಪ್ರಪಂಚ ಹಾಗೆಯೇ ಇರುತ್ತದೆ. ಎಲ್ಲಿ ಆಲೋಚನೆ ಇದೆಯೋ ಅಲ್ಲಿ ಅಭಿವೃದ್ಧಿ ಇರುತ್ತದೆ. ಆದ್ದರಿಂದ ನಮ್ಮ ಆಲೋಚನೆಗಳು ಯಾವುದರ ಕಡೆಗೆ ಹೋಗುತ್ತಿವೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಬೇಕು. ಅದನ್ನು ಮಾಡುವುದು ಆಲೋಚನೆಯೇ ಆಗಿದೆ. ನಾವು ಆ ಮನಸ್ಸನ್ನು ಗಮನಿಸಿದರೆ ಅದು ಕೆಲಸ ಮಾಡುತ್ತದೆ. ಗಮನಿಸದೇ ಇದ್ದರೆ ಅದು ನಿಂತು ಹೋಗುತ್ತದೆ. ಆಗ ನಾವು ಆ ಮನಸ್ಸು ಎಲ್ಲಿದೆ, ಹೇಗಿದೆ ಅಂತ ಹೇಳಿ ಚಿಂತಿಸುತ್ತಾ ಒಳಗೆ ಹೋದಾಗ, ಮೂಲವನ್ನು ದರ್ಶಿಸಿದಾಗ ಅದು ನಿಂತು ಹೋಗುತ್ತದೆ. ಹೀಗೆ ಆಲೋಚನೆಗಳು ನಿಂತಾಗ ಲೋಚನ ಕಾಣುತ್ತದೆ, ಅಂದರೆ ಮೂರನೆಯ ಕಣ್ಣು. ಯಾವಾಗಲೂ ನಮಗಿಂತ ಶಕ್ತಿವಂತರಲ್ಲಿ ವಿರೋಧ ಇರಬಾರದು. ಒಂದು ವೇಳೆ ವಿರೋಧ ಉಂಟಾದರೆ ನಾವು ಭಗವಂತನನ್ನು ಕೇಳಬಹುದು. ಒಬ್ಬ ಕವಿ ಹೇಳ್ತಾನೆ, ಏನು ಪರಮೇಶ್ವರ, ಹನುಮಂತನನ್ನು ನಿನ್ನ ಮೂರನೆಯ ಕಣ್ಣಿನಿಂದ ಭಸ್ಮ ಮಾಡಿದೆ, ಆದರೆ ನನ್ನ ವಿಷಯದಲ್ಲಿ ಮಾತ್ರ ಏನೂ ಮಾಡುತ್ತಿಲ್ಲ, ಏಕೆ ಅಂತ ಕೇಳ್ತಾ ಇದ್ದಾನೆ. ಅಧರ್ಮಿಗಳನ್ನು ಕಾಪಾಡುತ್ತಿರುವೆ, ಆಯುಧಗಳನ್ನು ಹಿಡಿದಿರುವೆ, ಏತಕ್ಕಾಗಿ ಹೀಗೆ, ನೀನೇ ನನ್ನನ್ನು ಕಾಪಾಡದೇ ಇದ್ದರೆ ಹೇಗೆ ಅಂತ. ಇಂತಹ ಮನಸ್ಸು ಹೇಗೆ ಯೋಚಿಸಿದರೆ ಹಾಗೆ ಕಲ್ಪನೆಯನ್ನು ಮಾಡುತ್ತದೆ. ಗುಲಾಬಿ ಹೂವು ಎಂದಾಗ ಮನಸ್ಸಿನಲ್ಲಿ ಅದರ ಚಿತ್ರ ಮೂಡುತ್ತದೆ. ಕೂಡಲೇ ಆನೆ ಎಂದಾಗ ಆನೆಯ ಚಿತ್ರ ಮೂಡುತ್ತೆ. ಅಂದರೆ ಚಿಕ್ಕದು, ದೊಡ್ಡದು, ಹೀಗೆ ಏನು ಬೇಕಾದರೂ ಮೂಡುತ್ತದೆ. ಆದ್ದರಿಂದ ಅದು ಹೇಗೆ ಬೇಕಾದರೂ ಆಗಬಹುದು. ಅದಕ್ಕೆ ರೂಪವಿಲ್ಲ, ರುಚಿ ಇಲ್ಲ, ಅಳತೆ ಇಲ್ಲ, ಅಸ್ತಿತ್ವವೂ ಇಲ್ಲ.